ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ, ನಮ್ಮ ಮನಸ್ಸು ವಾಸನೆಯಿಂದ ಕೂಡಿರುವುದರಿಂದ ದೇಹವನ್ನು ಬಿಡುವಾಗ ಪ್ರಾಣದ ಜೊತೆಯಲ್ಲಿಯೇ ಹೋಗಿ ಸೇರಿಕೊಳ್ತದೆ. ಅದರಲ್ಲಿ ಹಳೆಯ ಸಂಸ್ಕಾರವು, ವಾಸನೆಯು ಮನಸ್ಸಿನಲ್ಲಿ ಹಾಗೆ ಮಡುಗಟ್ಟಿರ್ತದೆ. ಅದು ಮುಂದಿನ ದೇಹಕ್ಕೆ ಹೋಗಿ ಸೇರಿದಾಗ ಕಾಲಕ್ಕೆ ತಕ್ಕಂತೆ ಅಲ್ಲಿ ಆ ವಾಸನೆಯು ಕಾರ್ಯರೂಪಕ್ಕೆ ಬಂದು ಕಾಣಿಸ್ಕೊಳ್ತದೆ ಅಂತ ಹೇಳ್ತಾ ಇದ್ರು. ಮತ್ತು ಅದು ಹೇಗಿರ್ತದಪ್ಪ ಅಂದರೆ, ತಿತ್ತಿರಿ ಎಂಬ ಕ್ರಿಮಿಯು ಇನ್ನೊಂದು ತೃಣವು ಸಿಕ್ಕುವವರೆಗೂ ತಾನು ಹಿಡಿದಿರುವ ತೃಣವನ್ನು ಹೇಗೆ ಬಿಡುವುದಿಲ್ಲವೋ ಹಾಗೆಯೇ ಜ್ಞಾನವನ್ನು ಪಡೆಯುವುದೊಂದು ಬಿಟ್ಟು ಇನ್ನೇನು ಮಾಡಿದರೂ ಮನಸ್ಸು ಪ್ರಾಣಗಳನ್ನು ಬಿಡುವುದಿಲ್ಲ. ರಹಸ್ಯಗಳನ್ನ ಹೇಳ್ತಾ ಹೋಗ್ತಾರೆ ನೋಡಿ. ಏನು ಹೇಳ್ತಾರೆ? ತಿತ್ತಿರಿ ಎಂಬ ಕ್ರಿಮಿಯು. ತಿತ್ತಿರಿ ಎಂಬ ಕ್ರಿಮಿ ಅಂದರೆ, ನೀವು ಹಳ್ಳಿಗಳ ಕಡೆ ನೋಡಿರ್ತೀರಿ, ಒಂದು ಹಸಿರು ಬಣ್ಣದ ಒಂದು ಹುಳು ಸಣ್ಣಗಿರ್ತದೆ, ಒಂದು ದಪ್ಪ ಸೂಜಿ ಗಾತ್ರದಲ್ಲಿ ಇರ್ತದೆ. ಆ ಸಣ್ಣ ಹುಳು, ಅದಕ್ಕೆ ಮುಂದಗಡೆ 4 ಕಾಲು, ಹಿಂದಗಡೆ 4 ಕಾಲು, ಮಧ್ಯದಲ್ಲಿ ಒಂದು ಅರ್ಧ ಇಂಚಷ್ಟು ಅಥವಾ ಅರ್ಧ ಇಂಚಿಗಿಂತ ಕಮ್ಮಿ, ಒಂದು 10 ಸೆಂಟಿಮೀಟ್ರ್ ಇರ್ಬೋದು, ಅಷ್ಟು ಯಾವುದೇ ಕಾಲುಗಳಿರೋದಿಲ್ಲ ಆ ಹುಳುಗೆ. ಅದು ಉಬ್ಬಿಕೊಂಡಿರ್ತದೆ. ಮುಂದಗಡೆ 4 ಕಾಲಲ್ಲಿ ಒಂದು ಕಡ್ಡಿಯನ್ನು ಇಟ್ಕೊಳ್ಳುತ್ತೆ. ಹಿಂದಗಡೆ ಕಾಲಿನಲ್ಲಿ ಅದು ಕಾಲನ್ನ ಎತ್ತಿ ಇನ್ನೊಂದು ಕಡ್ಡಿಯ ಭಾಗ ಸಿಕ್ಕೋವರೆಗೂ ಆ ಕಾಲಿನಲ್ಲಿ ಹುಡುಕ್ತಾ ಇರ್ತದೆ. ಸಿಕ್ಕಿದ ತಕ್ಷಣ ಅಲ್ಲಿ ಹಿಡ್ಕೊಂಡು ಆಮೇಲೆ ಮುಂದಿನ ಕಾಲನ್ನ ಬಿಚ್ಚಿ ಮುಂದಕ್ಕೆ ಹೋಗುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಿರಿ? ಗಿಡಗಳ ಮೇಲೆ, ಹಸಿರು ಗಿಡಗಳ ಮೇಲೆ ಅದು ಮಾಡುವಂಥ ಕೆಲಸ, ಅದು ನಡ್ಕೊಂಡು ಹೋಗೋ ರೀತಿ ಅದು. ಫಸ್ಟು ಹಿಂದಗಡೆ ಕಾಲಿನಲ್ಲಿ ಗ್ರಿಪ್ ಹಿಡ್ಕೊಂಡು ಮುಂದಗಡೆ 4 ಕಾಲುಗಳಲ್ಲಿ ಕಡ್ಡಿಯನ್ನು ಹುಡುಕುತ್ತೆ, ಏನಾದ್ರು ಸಿಗುತ್ತಾ ನನಗೆ ಹಿಡ್ಕೊಳ್ಳೋದಕ್ಕೆ ಅಂತ. ಸಿಕ್ಕಿದ ಮೇಲೆ ಅಲ್ಲಿ ಅದನ್ನು ಬಿಗಿಯಾಗಿ ಹಿಡ್ಕೊಂಡು ಆಮೇಲೆ ಹಿಂದಗಡೆ ಕಾಲುಗಳನ್ನ ಎತ್ತಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಹಿಂದಗಡೆ ಕಾಲಿನಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಮತ್ತೆ ಮುಂದಗಡೆ ಕಾಲನ್ನ ಎತ್ತಿ ಕಡ್ಡಿಯನ್ನು ಹುಡುಕುತ್ತೆ. ಅದಕ್ಕೆ ಕಣ್ಣು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಕಾಲುಗಳಲ್ಲಿ ಹುಡುಕಿ ಕಡ್ಡಿ ಸಿಕ್ಕಿದ ಮೇಲೆ ಅಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಆಮೇಲೆ ಹಿಂದಗಡೆ ಕಾಲುಗಳನ್ನ ಎತ್ತಿ ಮುಂದಕ್ಕೆ ಹೋಗುತ್ತೆ. ಇದು ತಿತ್ತಿರಿ ಎಂಬ ಕ್ರಿಮಿಯು ಇನ್ನೊಂದು ತೃಣವು ಸಿಕ್ಕುವವರೆಗೂ, ತೃಣ ಅಂದರೆ ಇಲ್ಲಿ ಹುಲ್ಕಡ್ಡಿ ಅಂತ, ಆ ಇನ್ನೊಂದು ತೃಣವು ಸಿಕ್ಕುವವರೆಗೂ ತಾನು ಹಿಡಿದಿರುವ ತೃಣವನ್ನು ಹೇಗೆ ಬಿಡುವುದಿಲ್ಲವೋ ಹಾಗೆಯೇ ಜ್ಞಾನ ಪಡೆಯುವುದೊಂದು ಬಿಟ್ಟು ಇನ್ನೇನು ಮಾಡಿದರೂ ಮನಸ್ಸು ಪ್ರಾಣಗಳನ್ನು ಬಿಡುವುದಿಲ್ಲ. ಈ ಮನಸ್ಸು ಅಂತಕ್ಕಂಥದ್ದು ಪ್ರಾಣಶಕ್ತಿಯನ್ನು ಎಲ್ಲಿವರೆಗೂ ಹಿಡ್ಕೊಂಡಿರ್ತದೆ ಅಂದರೆ, ಜ್ಞಾನವಾಗುವವರೆಗೂ, ಸಮ್ಯಕ್ ಜ್ಞಾನವಾಗುವವರೆಗೂ, ಆತ್ಮಜ್ಞಾನ ಆಗುವವರೆಗೂ ಮನಸ್ಸು ಪ್ರಾಣಶಕ್ತಿಯಿಂದ ಬೇರ್ಪಡೋದಿಲ್ಲ. ಅಲ್ಲಿವರೆಗೂ ಪ್ರಾಣ ಮತ್ತು ಮನಸ್ಸು ಜೊತೆಯಲ್ಲಿಯೇ ಇರ್ತವೆ. ಯಾಕೆಂದರೆ ಪ್ರಾಣಶಕ್ತಿಯಲ್ಲಿಯೇ ಮನಸ್ಸು ಉದಯವಾಗ್ತಕ್ಕಂಥದ್ದು. ಮತ್ತು ಜ್ಞಾನವಾದ ಮೇಲೆ ಮನಸ್ಸು ಉದಯ ಆಗೋದಿಲ್ವ ಪ್ರಾಣಶಕ್ತಿಯಲ್ಲಿ ಅಂದರೆ, ಆಗ ಜ್ಞಾನ ಆಗುವಾಗ ಯೋಗ ಸಾಧನೆ ಆಗಿರ್ತದೆ, ಪ್ರಾಣಶಕ್ತಿ ಹತೋಟಿಗೆ ಬಂದಿರ್ತದೆ, ಯೋಗಾಗ್ನಿಯಿಂದ ಮನಸ್ಸೆಂಬುದು ಬತ್ತಿ ಹೋಗಿರ್ತದೆ. ಮನಸ್ಸು ಬತ್ತಿ ಹೋಗಿರ್ತದೆ. ಯಾಕಂದರೆ ಯಾವ ಹದಕ್ಕೆ ಪ್ರಾಣವಾಯು ಸಂಚಾರ ಮಾಡಬೇಕೋ ಆ ಹದಕ್ಕೆ ಬಂದಿರ್ತದೆ. ಈಗ ನಾರ್ಮಲಾಗೆಲ್ಲ ಉಸಿರಾಟ ಬಂದರೆ ನಮ್ಗಳಿಗೆಲ್ಲ 12 ಇಂಚು ಹೊರಗೆ ಬಂದರೆ 8 ಇಂಚು ವಾಪಸ್ ಹೋಗುತ್ತೆ ಉಸಿರಾಟದ ಕ್ರಮ. ಆದರೆ ಒಬ್ಬ ಕುಂಭಕ ಪ್ರಾಣಾಯಾಮ ಸಾಧನೆಯನ್ನು ಮಾಡಿದಂಥ ಪರಿಪೂರ್ಣ ಯೋಗ ಸಾಧಕನ ಆ ಉಸಿರಾಟ 2 ಇಂಚ್ ಮಾತ್ರ ಒಳಗೋಗುತ್ತೆ, 2 ಸೆಕೆಂಡ್ ನಿಲ್ಲುತ್ತೆ, ಮತ್ತು 2 ಇಂಚ್ ಮಾತ್ರ ಹೊರಗೆ ಬರುತ್ತೆ, 2 ಸೆಕೆಂಡ್ ನಿಲ್ಲುತ್ತೆ. ಈ ರೀತಿಯಲ್ಲಿ ಹೋಗುತ್ತೆ ಅಂತ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಿಳಿಸಿದ್ದಾರೆ. ಈ ಮನಸ್ಥಿತಿಯಲ್ಲಿ ಮನಸ್ಸು ಉದ್ಭವ ಆಗೋದಿಲ್ಲ. ಈ ಉಸಿರಾಟದ ಕ್ರಮದಲ್ಲಿ ಮನಸ್ಸು ಉದ್ಭವ ಆಗೋದಿಲ್ಲ, ಕೇವಲ ಪ್ರಾಣಶಕ್ತಿ ಮಾತ್ರ ಓಡಾಡ್ತಿರ್ತದೆ. ಮನಸ್ಸು ಲಯ ಹೊಂದಿಬಿಟ್ಟಿರ್ತದೆ. ಈಗ ಅಲ್ಲಿ ಮನಸ್ಸೇ ಲಯ ಹೊಂದಿದ ಮೇಲೆ ಮನಸ್ಸಿಗೆ ಅಂಟಿಕೊಂಡಿದ್ದಂಥ ಆ ತನ್ಮಾತ್ರೆಗಳಾಗ್ಬೋದು, ಆ ವಾಸನವಾಗ್ಬೋದು, ಯಾವುದೂ ಇರೋದಿಲ್ಲ, ಎಲ್ಲ ಕ್ಷಯವಾಗಿಬಿಟ್ಟಿರ್ತದೆ. ಇಂಥ ಸ್ಥಿತಿಯಲ್ಲಿ ಅವನು ಮುಕ್ತನಾಗಿರ್ತಾನೆ. ಆದರೆ ಮನಸ್ಸು, ಪ್ರಾಣಶಕ್ತಿ ಚೆನ್ನಾಗಿ ಓಡಾಡುವ ಜಾಗದಲ್ಲಿ ಮನಸ್ಸು ಅಂಟಿಕೊಂಡೇ ಇರ್ತದೆ. ಅಲ್ಲಿ ವಾಸನೆಗಳು ಅಂಟ್ಕೊಂಡಿರ್ತವೆ, ಪೂರ್ವ ಸಂಸ್ಕಾರಗಳೆಲ್ಲ ಅಂಟಿಕೊಂಡೇ ಇರ್ತವೆ. ಅದರಿಂದ ಇಲ್ಲಿ ಜ್ಞಾನ ಆಗುವವರೆಗೂ ಮನಸ್ಸು ಪ್ರಾಣವನ್ನು ಬಿಟ್ಟು ಹೋಗೋದೇ ಇಲ್ಲ. ಜ್ಞಾನವನ್ನು ಪಡೆದರೆ ಅವಾಸನೆ ಭಾವವು ಬರುವುದು. ಜ್ಞಾನವನ್ನು ಪಡೆದರೆ ಏನಾಗುತ್ತೆ? ಅವಾಸನೆ ಭಾವ ಅಂದರೆ ವಾಸನೆ ಇಲ್ಲದಿರುವ ಭಾವನೆ ಬಂದ್ಬಿಡ್ತದೆ. ವಾಸನೆ ಇಲ್ಲದಿರುವ ಭಾವ ಅಂದ್ರೇನು? ಯಾವುದೇ ಸುಖಭೋಗಗಳ, ಪ್ರಾಪಂಚಿಕ ಸುಖಭೋಗಗಳ ಇಚ್ಛೆ ಇರೋದಿಲ್ಲ. ಅಲ್ಲಿ ಎಲ್ಲವೂ ಸೋಹಂಭಾವವೇ ಬಂದು ನಿಂತಿರ್ತದೆ. ನಾನೇ ಪರಮಾತ್ಮನೆಂಬ ಭಾವ ಬಂದಿರ್ತದೆ. ಅಥವಾ ಅವಾಸನ, ಅಮನಸ್ಕ ಸ್ಥಿತಿಯಲ್ಲಿ ಬಂದು ನಿಂತಿರ್ತದೆ. ವಾಸನೆಯು ಹಾಗೆ ನಿರಸ್ತವಾದರೆ ಆಗ ಮನಸ್ಸು ನಾಶವನ್ನು ಪಡೆಯುವುದು. ಯಾವಾಗ ವಾಸನೆ
ಪೂರ್ವ ಸುಖಗಳ ಚಿಂತನೆ ಎಲ್ಲ ಎಲ್ಲಿ ನಿಂತು ಹೋಗುತ್ತೋ, ಇನ್ನೊಂದು ಬೇಕೆನ್ನುವ ಬಯಕೆ ಎಲ್ಲಿ ನಿಂತು ಹೋಗುತ್ತೋ ಆಗೇನಾಗುತ್ತೆ, ಮನಸ್ಸು ನಿರಸ್ತವಾದರೆ ಆಗ ಮನವು ನಾಶವನ್ನು ಪಡೆಯುವುದು. ವಾಸನೆ ಯಾವಾಗ ನಿರಸ್ತವಾಯಿತೋ ಆಗ ಮನಸ್ಸು ಅಮನಸ್ಕವಾಗುತ್ತೆ, ನಾಶವನ್ನು ಹೊಂದುತ್ತೆ. ಪ್ರಾಣದಿಂದ ಸ್ಪಂದವೂ ಕೂಡ ಹುಟ್ಟುವುದಿಲ್ಲ. ಪ್ರಾಣಶಕ್ತಿಯಿಂದ ಸ್ಪಂದವು, ಸಂಕಲ್ಪ ಹುಟ್ಟೋದೇ ಇಲ್ಲ. ಪ್ರಾಣದ ಚಲನೆ ಆ ವೇಗ ಕಡಿಮೆ ಆಗಿಬಿಡ್ತದೆ, ತುಂಬ ಕಡಿಮೆ ಆಗಿಬಿಡ್ತದೆ. ಆಗ ಮನಸ್ಸು ಹುಟ್ಟುವುದಕ್ಕೆ ಅವಕಾಶವೇ ಇರೋದಿಲ್ಲ. ಕುಂಭಕ ಪ್ರಾಣಾಯಾಮವನ್ನು ಮಾಡದಿದ್ರೇನು ಏಕಾಏಕಿ ಜ್ಞಾನಿ ಆಗ್ತೀನಿ ಅಂತ ತಿಳ್ಕೊಳ್ತಾರಲ್ಲ, ಸಾಧ್ಯವಿಲ್ಲ ಅದು. ಅವರೇನಾದರೂ ಏಕಾಏಕಿ ಈ ಜನ್ಮದಲ್ಲಿ ಯಾವ ಸಾಧನೆಯನ್ನು ಮಾಡದೆ ಜ್ಞಾನಿಯಾದರು ಅಂತ ಅಂದರೆ ಬಹುಪೂರ್ವ ಜನ್ಮಗಳಲ್ಲಿ ಅವರಿಗೆ ಕುಂಭಕ ಪ್ರಾಣಾಯಾಮವನ್ನು ಮಾಡಿ ಮುಗಿಸಿದ್ದಾರೆ ಅಂತ ಅರ್ಥ. ಅದರಿಂದ ಕುಂಭಕ ಪ್ರಾಣಾಯಾಮ ಅಂತಕ್ಕಂಥದ್ದು ಆಧ್ಯಾತ್ಮ ಸಾಧನೆಗೆ ಅತ್ಯವಶ್ಯವಾದದ್ದು. ಇದನ್ನು ಮಾಡಿದಾಗ ಅವರು ಈ ಜ್ಞಾನದ ಸ್ಥಿತಿಯನ್ನು ಪಡೀಲಿಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಾಣಶಕ್ತಿಯನ್ನು ನಿರೋಧನ ಮಾಡಬೇಕು. ಅದು ಕ್ರಮವಾಗಿ ಸರಿಯಾಗಿ ತಿಳಿದವರಿಂದ ತಿಳಿದು ಮಾಡಬೇಕು. ಹೇಗೇಗೋ ಮಾಡಿ ಅನಾಹುತ ಮಾಡಿಕೊಂಡ್ರೆ ಅದಕ್ಕೆ ಅವರವರೇ ಜವಾಬ್ದಾರರು. ತಿಳಿದವರಿಂದ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಅವರು ಸರಿಯಾಗಿ ತಿಳಿದಿದ್ದಾರಾ, ಮಾಡ್ತಾ ಇದ್ದಾರಾ, ಇದರಿಂದ ಉಪಯೋಗ ಆಗಿದೆಯಾ, ಏನು ತೊಂದರೆಗಳಾಗಿಲ್ವ ಅಂತ ತಿಳ್ಕೊಂಡು ಈ ಕುಂಭಕ ಪ್ರಾಣಾಯಾಮ ವಿದ್ಯೆಯನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಅದರ ಮೂಲಕ ಮನಸ್ಸನ್ನು ಲಯ ಮಾಡುವುದನ್ನು ನಾವು ನೋಡ್ಬೋದು. ಈ ರೀತಿಯಲ್ಲೆಲ್ಲ ಇರ್ತದೆ. ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನವು ಲಭಿಸಿದರೆ ಬ್ರಹ್ಮ ವ್ಯತಿರಿಕ್ತವಾದ ಪದಾರ್ಥಗಳೆಲ್ಲವೂ ಅಸತ್ಯೆನ್ನುವುದು ಗೋಚರವಾಗುವುದು. ಯಾವಾಗ ಕುಂಭಕ ಪ್ರಾಣಾಯಾಮ ಸಾಧನೆಯಿಂದ ಮನಸ್ಸು ಲಯವಾಗುತ್ತೋ, ಪ್ರಾಣವಾಯು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೋ ಆಗೇನಾಗುತ್ತೆ, ಜ್ಞಾನ ಲಭ್ಯವಾಗುತ್ತೆ. ಜ್ಞಾನ ಯಾವಾಗ ಬರುತ್ತೋ ಅಂದರೆ ಪರಬ್ರಹ್ಮ ಸ್ಥಿತಿಯ ಆ ಒಂದು ಅವಸ್ಥೆ ಯಾವಾಗ ಬರುತ್ತೋ ಆಗೇನಾಗುತ್ತೆ, ಬ್ರಹ್ಮಕ್ಕೆ ವ್ಯತಿರಿಕ್ತವಾದ ಪದಾರ್ಥಗಳೆಲ್ಲವೂ ಅಸತ್ಯೆನ್ನುವುದು ಗೋಚರವಾಗುವುದು. ಪರಬ್ರಹ್ಮಕ್ಕೆ ಅಥವಾ ಸಚ್ಚಿದಾನಂದ ವಸ್ತುವಿಗೆ, ಸದ್ವಸ್ತುವಿಗೆ ವ್ಯತಿರಿಕ್ತವಾದ ಪದಾರ್ಥಗಳು ಏನೇನು ಕಾಣಿಸ್ತಾ ಇದೆಯಲ್ಲ ಅವೆಲ್ಲವೂ ಅಸತ್ ಪದಾರ್ಥಗಳು, ಸತ್ವವಿಲ್ಲದವು ಅನ್ನುವುದು ಗೋಚರವಾಗುತ್ತೆ. ಆ ಜ್ಞಾನದಿಂದಲೇ ವಾಸನ ನಾಶವಾಗುವುದು. ಯಾವಾಗ ಇವೆಲ್ಲ ಅಸತ್ ಪದಾರ್ಥಗಳು, ಸತ್ವ ಇಲ್ಲದವು, ಇವು ಯಾವುದೇ ನೆಲೆಯನ್ನು ಕಳೆದುಕೊಂಡಿರ್ತಕ್ಕಂಥವು, ಇವಕ್ಕೆ ನೆಲೆ ಇಲ್ಲ, ಸತ್ಯವಾದವಲ್ಲ ಅಂತ ನಮಗೆ ಯಾವಾಗ ವಿಚಾರದಿಂದ ಗೊತ್ತಾಗುತ್ತೋ ಆಗ ಏನಾಗುತ್ತೆ, ನಮಗೆ ವಾಸನ ಕ್ಷಯವಾಗುತ್ತೆ. ವಾಸನ ನಾಶವಾದರೆ ಪ್ರಾಣಚಿತ್ತಗಳು ಬೇರೆ ಬೇರೆ ಆಗುವು. ಯಾವಾಗ ವಾಸನೆಗಳು ಕ್ಷಯವಾಗುತ್ತೋ ಪ್ರಾಣ ಚಿತ್ತ ಇವು ಬೇರೆ ಬೇರೆ ಆಗ್ತವೆ. ಈಗ ಅದು ಚಿತ್ತ ಪ್ರಾಣಕ್ಕೆ ಅಂಟ್ಕೊಂಡಿರ್ತದೆ. ಚಿತ್ತವೇನಾಗುತ್ತೆ, ಆಗ ಪ್ರಾಣದಿಂದ ಬೇರ್ಪಡ್ತದೆ. ಪ್ರಾಣದಿಂದ ಬೇರ್ಪಟ್ಟ ಚಿತ್ತ ಏನಾಗುತ್ತೆ, ಇಲ್ಲವಾಗುತ್ತೆ. ಹೀಗೆ ವಾಸನಾ ನಾಶವಾಗಲು ಮನವು ಪ್ರಶಾಂತವಾಗಿ ತಾನು ದೇಹ ಎಂಬುದನ್ನು ಮರೆತು ಬಿಡುವುದು. ವಾಸನೆಯೇ ಮನಸ್ಸು. ಆದ್ದರಿಂದ ಅದು ನಾಶವಾಗಲು ಮೋಕ್ಷವು ಸಿದ್ಧಿಸುವುದು. ವಾಸನೆ ಅನ್ನುವುದೇನು, ವಾಸನ ಅಂದರೆ ಏನು ಅಂದರೆ ವಾಸನ ಅಂತಕ್ಕಂಥದ್ದು ಏನಿಲ್ಲ, ಮನಸ್ಸಿನಲ್ಲಿರ್ತಕ್ಕಂಥ ಬಯಕೆಗಳು ಜನ್ಮ ಜನ್ಮಾಂತರಕ್ಕವು ಬರ್ತಾನೆ ಇರ್ತವೆ, ಮುಂದುವರೆದು. ಈಗ ಏನಿಲ್ಲಿ ನೋಡ್ತಿರ್ತೀವೋ ಅದನ್ನು ಮೆಲ್ಕು ಹಾಕ್ತಾ ಇರ್ತೀವಿ. ಆ ಮೆಲ್ಕು ಹಾಕೋದೇ ವಾಸನೆಯಾಗಿ ಬದಲಾಗಿರುತ್ತೆ, ಸಂಸ್ಕಾರವಾಗಿ ಬದಲಾಗಿರುತ್ತೆ. ಯಾವಾಗ ಮನಸ್ಸು ನಾಶವಾಯಿತೋ ಮೆಲ್ಕು ಹಾಕೋದು ಎಲ್ಲಿರ್ತದೆ ಅಲ್ವಾ? ಅದರಿಂದ ಇದೇನಾಗುತ್ತೆ, ಇಲ್ಲವಾಗುತ್ತೆ. ಯಾವಾಗ ಮನಸ್ಸು ನಾಶವಾಯಿತೋ ಮೋಕ್ಷ ಎನ್ನುವುದು ಸಿದ್ಧಿ ಆಗಿಯೇ ಆಗ್ತದೆ ಅಂತ ಇಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ದಾರೆ. ರಜ್ಜು ಸರ್ಪ ಭ್ರಮರೂಪವಾಗಿರುವ ಈ ಸಂಸಾರದ ಕೊನೆಯು ಆತ್ಮವಿವೇಕವು ಬರುತ್ತಲೂ ತಾನಾಗಿ ಒದಗುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ರಜ್ಜು ಸರ್ಪ ಭ್ರಮರೂಪವಾಗಿರುವುದರಿಂದ, ರಜ್ಜು ಮತ್ತು ಸರ್ಪ, ಹಗ್ಗ ಹಾವಾಗಿ ಕಾಣಿಸ್ತದೆ ಕತ್ತಲೆಯಲ್ಲಿ. ಒಂದು ಹಗ್ಗದ ತುಂಡು ಬಿದ್ದಿದ್ರೆ ನುಲ್ಕೊಂಡು ಬಿದ್ದಿರ್ತದೆ, ಹಾವು ಮಲಗಿದೆಯೇನೋ ಇಲ್ಲಿ ಅನ್ನೋಂಗೆ ಕಾಣಿಸ್ತದೆ. ಯಾವುದೋ ಕತ್ತಲೆಯ ಭ್ರಾಂತಿಯಿಂದಾಗಿ. ಹಾಗೆಯೇ ಅಜ್ಞಾನದ ಭ್ರಾಂತಿಯಿಂದಾಗಿ ಸಂಸಾರದಲ್ಲಿ ನಮಗೆ ಸುಖ ದುಃಖಗಳು ಕಾಣಿಸ್ತಾ ಇರ್ತವೆ. ಯಾವಾಗ ಆತ್ಮವಿವೇಕವು ಅಂದರೆ ಆತ್ಮಜ್ಞಾನ ಬರುತ್ತಲೇ ತಾನಾಗಿಯೇ ಅವೆಲ್ಲ ಹೊರಟು ಹೋಗ್ತವೆ. ಏಕಾರ್ಥ ಅಭ್ಯಾಸ, ಪ್ರಾಣ ನಿರೋಧನ, ಚಿತ್ತ ಪರೀಕ್ಷೆಯ ಎಂಬ ಈ ಮೂರರಲ್ಲಿ ಒಂದು ಸಿದ್ಧವಾದರೆ ಸಾಕು, ಇನ್ನೆರಡು ತಾನಾಗಿ ಸಿದ್ಧವಾಗುವು. ಮೂರನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಆತ್ಮಜ್ಞಾನ ಪಡೀಲಿಕ್ಕೆ ಮೂರು ದಾರಿ. ಒಂದು ಏಕಾರ್ಥ ಅಭ್ಯಾಸ. ಏಕಾರ್ಥ ಅಭ್ಯಾಸ ಅಂದ್ರೇನು? ಯಾವಾಗಲೂ ಆತ್ಮಜ್ಞಾನವನ್ನು ಯಾವ ರೀತಿಯಲ್ಲಿ ತಿಳಿಬೇಕು, ಎಲ್ಲವೂ ಪರಬ್ರಹ್ಮವೇ ಎಂಬ ಭಾವನೆಯಿಂದ ಎಲ್ಲವನ್ನೂ
ತನ್ನಂತೆ ಎಂದು ಬಗೆದು ನಡೆದುಕೊಳ್ತಾ ಇದ್ದರೆ ಅದೇನಾಗುತ್ತೆ, ಕೊನೆಗೊಂದು ದಿನ ಪರಬ್ರಹ್ಮ ಸ್ಥಿತಿಗೆ ಹೋಗಿ ತಲುಪುತ್ತೆ. ಇನ್ನೊಂದು ಪ್ರಾಣ ನಿರೋಧನ, ಕುಂಭಕ ಪ್ರಾಣಯೋಗ, ಕುಂಭಕ ಪ್ರಾಣಾಯಾಮದ ಅಭ್ಯಾಸ ಮತ್ತು ಚಿತ್ತ ಪರೀಕ್ಷೆಯ ಮನಸ್ಸನ್ನು ನಿಲ್ಲಿಸುವ ಒಂದು ಆ ಚಿತ್ತದಲ್ಲಿ ಯಾವ ಒಂದು ಸಂಕಲ್ಪ ವಿಕಲ್ಪಗಳು ಹೋಗದಂತೆ ಅದೊಂದು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡದೆ ಹೋದಾಗ ಏನಾಗುತ್ತೆ, ಈ ಮೂರರಲ್ಲಿ ಯಾವುದಾದ್ರು ಒಂದನ್ನು ಸಿದ್ಧಿ ಮಾಡ್ಕೊ ನೀನು ಸಾಕು. ಒಂದನ್ನು ಸಿದ್ಧಿ ಮಾಡ್ಕೊಂಡ್ರೆ ಮೂರು ಸಿದ್ಧಿ ಆಗುತ್ತೆ. ಯಾಕಂದರೆ ಮೂರು ಒಂದೇ ದಾರಿಯಲ್ಲಿ ಬರ್ತಕ್ಕಂಥವು. ಈಗ ಎಲ್ಲವೂ ಪರಮಾತ್ಮನೇ, ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಅಂದಾಗ ಏನಾಗುತ್ತೆ, ಉಸಿರಾಟದ ವೇಗ ಕಡಿಮೆ ಆಗುತ್ತೆ, ತನ್ನಿಂದ ತಾನೇ ಕುಂಭಕ ಆಗುತ್ತೆ. ಮನಸ್ಸು ಅಮನಸ್ಕವಾದಾಗ ಉಸಿರಾಟ ತನ್ನಿಂದ ತಾನೇ ಕುಂಭಕ ಆಗುತ್ತೆ. ಇತ್ತೀಚೆಗೆ ನಿಮಗೆಲ್ಲ ಉದಾಹರಣೆ ಹೇಳ್ಬೇಕಂದ್ರೆ, ಈ ಭಕ್ತ ಕುಂಬಾರ ಸಿನಿಮಾ ನೋಡಿರ್ತೀರಿ ಎಲ್ಲರೂ. ಭಕ್ತ ಕುಂಬಾರದಲ್ಲಿ ಪರಮಾತ್ಮನನ್ನು ವಿಠಲ ನಾಮಸ್ಮರಣೆಯಲ್ಲಿ ಅವನು ಮಣ್ಣನ್ನು ತುಳಿತಾ ಇರ್ತಾನೆ. ತುಳಿತಾ 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 ಅವನಿಗೆ ಪ್ರಪಂಚದ ಮೈಮರೆವು ಬಂದ್ಬಿಡ್ತದೆ. ಪ್ರಪಂಚದ ಬಾಹ್ಯ ಪ್ರಜ್ಞೆ ಹೊರಟೋಗುತ್ತೆ ಅವನಿಗೆ. ಅಂತರ್ಮುಖಿಯಾಗಿರ್ತಾನೆ. ಅಂತರ್ಮುಖಿಯಾದಾಗ ಸಿನಿಮಾದಲ್ಲಿ ಹಾಡು ಹೇಳೋದನ್ನು ತೋರಿಸಿದ್ದಾರೆ. ಅವನು ಅಂತರ್ಮುಖಿಯಾಗಿ ತುಳಿತಾ ತುಳಿತಾ ಏನಾಗುತ್ತೆ, ಅಲ್ಲಿ ಉಸಿರು ತನ್ನಿಂತಾನೇ ಕುಂಭಕ ಆಗಿರ್ತದೆ. ಅಲ್ಲಿಗೆ ಕುಂಭಕ ಪ್ರಾಣಾಯಾಮ ತಾನೇ ತಾನಾಗುತ್ತೆ. ಯಾವಾಗ ಭಕ್ತಿಯ ಪರಾವಶತೆ ಬಂದಾಗ. ಭಕ್ತಿ ಪರಾವಶತೆಗಾದರೂ ಬಾ, ಎಲ್ಲವೂ ಪರಮಾತ್ಮನೇ ಅನ್ನುವ ಭಾವನೆಯಿಂದ ಬಂದಾಗ ಏನಾಗುತ್ತೆ, ಎಲ್ಲವೂ ತಾನೇ ತಾನಾದಾಗ ಇನ್ನೊಂದರ ಚಿಂತನೆ ಇಲ್ಲದಾಗುತ್ತೆ. ಆಗಲೂ ಕೂಡ ಮನಸ್ಸು ಲಯವಾಗುತ್ತೆ, ಪ್ರಾಣವಾಯು ಕುಂಭಕ ಆಗುತ್ತೆ. ಇಲ್ಲಾದರೂ ಬಾ. ಇಲ್ಲ, ಮೂರರಲ್ಲಿ ಚಿತ್ತ ಪರೀಕ್ಷೆಯನ್ನು, ಚಿತ್ತದ ಓಡಾಟವಿರ್ತದಲ್ಲ ಅವುಗಳನ್ನಾದರೂ ನಿಲ್ಲಿಸು. ಒಂದು ಮಾಡಿದ್ರೂ ಮೂರು ಲಭ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮುಂದುವರೆದೇನು ಹೇಳ್ತಾರೆ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.